देख रहे हैं द वायरल न्यूज 974। द वायरल न्यूज 974 में आपका स्वागत है। खबर अच्छी लगे तो चैनल को सब्सक्राइब करें, खबर को शेयर जरूर करें। तुमकुरू डिस्ट्रिक्ट कलेक्टर ऑफिस की ऑफिशियल वेबसाइट पर मंगलवार को बम की धमकी का मैसेज मिलने के बाद तुमकुरू शहर में अगले 2 दिनों के लिए हाई अलर्ट घोषित कर दिया गया है। डिस्ट्रिक्ट सुपरिटेंडेंट ऑफ पुलिस अशोक केवी ने ये जानकारी दी। धमकी भरे मैसेज के बाद डिस्ट्रिक्ट कलेक्टर ऑफिस पहुंचे सुपरिटेंडेंट अशोक केवी ने मीडिया को बताया कि डिस्ट्रिक्ट कलेक्टर के ऑफिशियल धमकी भरे मैसेज मिलने के बाद मंगलवार सुबह 7 बजे ऑफिस स्टाफ से मिली जानकारी के आधार पर डिस्ट्रिक्ट कलेक्टर ऑफिस के सभी ऑफिस की जांच की गई और कोई भी संदिग्ध चीज नहीं मिली। उन्होंने साफ किया कि धमकी भरा मेल मिलने के मामले को गंभीरता से लिया गया है और सभी एंगल से जांच की जाएगी। उन्होंने कहा कि तुमकुरू शहर में अगले 2 दिनों के लिए हाई अलर्ट घोषित कर दिया गया है और एहतियात के तौर पर शहर के बस स्टैंड, रेलवे स्टेशन, कोर्ट कॉम्प्लेक्स, पी ऑफिस समेत घनी आबादी वाले इलाकों में जांच की जाएगी। DC ಆಫೀಸಿಂದ ಕಂಟ್ರೋಲ್ ರೂಮ್ಗೆ ಮಾಹಿತಿ ಬಂದಿದೆ ದಟ್ ಅವರಿಗೆ ಒಂದು ಬಾಂಬ್ ಥ್ರೆಟ್ ಇಮೇಲ್ ಒಂದು ಬಂದಿದೆ ಅಂತ ಮಾಹಿತಿ ಬಂದ ತಕ್ಷಣ ನಾವು DAR ಇಂದ ಬಾಂಬ್ ಆ್ಯಂಟಿ ಸ್ಯಾಬಟೇಜ್ ಟೀಮನ್ನು ASC ಟೀಮನ್ನು ಇಮಿಡಿಯೇಟಾಗಿ ಕಳಿಸಿದ್ದೀವಿ. ಜೊತೆಗೆ ಬಾಂಬ್ ಡಿಟೆಕ್ಷನ್ ಎಕ್ಸ್ಪ್ಲೋಸಿವ್ಸ್ ಡಿಟೆಕ್ಷನ್ ಮಾಡುವಂಥ ಡಾಗ್ನನ್ನು ಕಳಿಸಿದ್ದೀವಿ. ಸೊ ಅದು ಬಂದಾದ ಮೇಲೆ ಎಲ್ಲ ಇಡೀ ಡಿಸ್ಟ್ರಿಕ್ಟ್ ಇಲ್ಲಿ ಇಡೀ DC ಆಫೀಸು ಮತ್ತು ಸುತ್ತಮುತ್ತ ಇರುವ ಮಿಕ್ಕಿದ ಗೌರ್ಮೆಂಟ್ ಆಫೀಸ್ಗಳನ್ನು ಎಲ್ಲನೂ ಸೂಕ್ಷ್ಮವಾಗಿ ಚೆಕ್ ಮಾಡಲಾಗಿದೆ. ಸದ್ಯಕ್ಕೆ ನಮಗೆ ಅಂಥದ್ದು ಯಾವುದು ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ಆಗಲಿ ಬೇರೆ ಥರ ಇಶ್ಯೂ ಆಗಲಿ ಕಂಡು ಬಂದಿಲ್ಲ. ಚೆಕ್ ಮಾಡಿದಾದ ಮೇಲೆ ಈಗ ನಾವು ಮೊದಲ ಅಧಿಕಾರಿಗಳನ್ನು ಒಳಗೆ ಬಿಡ್ತಾ ಇದ್ದೀವಿ. ಸೊ ಅವರು ಹೋಗಿ ಅವರವ್ರ ಜಾಗಕ್ಕೆ ಹೋದ ಮೇಲೆ ಮಿಕ್ಕಿದ ಸಾರ್ವಜನಿಕರನ್ನು ಈಗ ಬಿಡ್ತೀವಿ. ಈಗ ಸದ್ಯಕ್ಕೆ ನಾವು ಡೋರ್ ಹತ್ರ DFMD ಮತ್ತು HMD ಅಂದರೆ ಡೋರ್ ಫ್ರೇಮ್ ಮೆಟಲ್ ಡಿಟೆಕ್ಟರ್ ಮತ್ತು ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ ಯೂಸ್ ಮಾಡಿ ಎಲ್ಲರನ್ನೂ ಫ್ರಿಸ್ಕಿಂಗ್ ಮಾಡಿ ಒಳಗೆ ಬಿಡ್ತಾ ಇದ್ದೀವಿ. ಸೊ ಇವತ್ತು ಹೈ ಅಲರ್ಟಲ್ಲಿ ಇರ್ತೀವಿ. ಇವತ್ತು ಅದಾದ ಮೇಲೆ ನಾವು ಒಂದು ಸೆಕ್ಯೂರಿಟಿ ಆಡಿಟ್ ಮಾಡಿ DC ಅವರಿಗೂ ಸಹ ಒಂದು ಮಾಹಿತಿ ಕೊಡ್ತೀವಿ, ಏನೇನು ಅವರು ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಇಲ್ಲಿ ಸೆಕ್ಯೂರಿಟಿ ಪರ್ಪಸ್ ಅನ್ನೋದು. ಆಮೇಲೆ ಇವರಿಂದ ಒಂದು ಕಂಪ್ಲೇಂಟ್ ತೊಗೊಂಡು ನಾವು ಒಂದು FIR ಮಾಡಿ ಈ ಮೇಲ್ ಬಗ್ಗೆ ಕೂಲಂಕುಷವಾಗಿ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಕಳಿಸಿರೋ ಅಕ್ಯೂಸ್ಡನ್ನು ಆದಷ್ಟು ಬೇಗ ಸೆಕ್ಯೂರ್ ಮಾಡಿ ನಾವು ಮುಖ್ಯದ ಕೆಲಸ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಮಾಡೋಣ. ಯಾರು ಬಂತು? ಸೊ DC ಅವರ ಇಮೇಲ್ಗೆ ಬಂದಿದೆ ಅಂತ ಮಾಹಿತಿ. ಈಗ ಕಂಪ್ಲೇಂಟಲ್ಲಿ ಅವರು ಏನು ಕೊಡ್ತಾರ, ಯಾವ ಸಿಸ್ಟಮ್ಗೆ ಮೇಲ್ ಬಂದಿದೆ ಇದೆಲ್ಲ ನಾವು ಚೆಕ್ ಮಾಡಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸೊ ಈಗ ಎಲ್ಲ ನಾವು ಇನ್ವೆಸ್ಟಿಗೇಷನಲ್ಲಿ ನಾವು ಚೆಕ್ ಮಾಡ್ತೀವಿ. ಅದು ಬ್ಯಾಕ್ಗ್ರೌಂಡ್ ಏನು, ಅದು ಹೆಂಗೆ ಬಂತು, ಅದೆಲ್ಲ ಏನೇನೋ ಬರೆದಿದ್ರಂತೆ, ಏನು ಬರೆದಿದ್ರು ಅನ್ನೋದು ನಾನು ಇನ್ನೂ ಚೆಕ್ ಮಾಡಿಲ್ಲ. ಸೊ ಅದೆಲ್ಲ ಚೆಕ್ ಮಾಡಿ ನಾವು ಅದರ ಮೂಲಕ ನಾವು ಮುಂದಿನ ಕೆಲಸ ಮಾಡ್ತೀವಿ. ಬೆಳಗ್ಗೆ 7 ಗಂಟೆಗೆ ಮೇಲ್ ಬಂದಿದೆ ಅಂತ ಮಾಹಿತಿ. ನಾವು ಇಮಿಡಿಯೇಟಾಗಿ ಸುಮಾರು 8:30 ನಮಗೆ ಮಾಹಿತಿ ಬಂದಿತ್ತು. 8:30ಕ್ಕೆ ನಾವು ಇಮಿಡಿಯೇಟಾಗಿ ಪ್ರಿಮಿಸಸ್ ಎಲ್ಲ ಸೆಕ್ಯೂರ್ ಮಾಡಿದ್ವಿ. ಅಷ್ಟಕ್ಕೆ ಇನ್ನೂ ಯಾರೂ ಬಂದಿರಲ್ಲ. ಒಬ್ಬ ಕಂಪ್ಯೂಟರ್ ಆಪ್ರೇಟರ್ ಒಬ್ಬರಿಬ್ಬರು ಬಂದಿದ್ದರು. ಸೊ ಅವ್ರನ್ನೂ ಸಹ ನಾವು ಆಚೆ ಕರ್ಕೊಂಡು ಮಿಕ್ಕಿದ ಜಾಗಗಳನ್ನು ಸೂಕ್ಷ್ಮವಾಗಿ ಚೆಕ್ ಮಾಡಲಾಗಿದೆ. ಮೇಲ್ ಅಕೌಂಟ್ ಯಾರ್ದು ಏನು ಅಂತೇಳಿ ತನಿಖೆ ಮಾಡ್ತಾ ಈಗ ತನಿಖೆ ಮಾಡ್ತಾ ಇದ್ದೀವಿ. ಆ ಮೇಲ್ ಬಂದಿರುವ ಹೆಸರು ಮತ್ತು ಯಾವ ಕಂಪನಿ ಇಮೇಲಿಂದ ಬಂದಿದೆ, ಯಾರು ಬಳಸಿದ್ರು ಇದೆಲ್ಲ ಚೆಕ್ ಮಾಡಿ ನಾವು ಮುಂದಿನ ಕೆಲಸ ಮಾಡ್ತೀವಿ. ಸರ್, ಈಗ DC ಕಚೇರಿ ಒಂದೇ ಅಥವಾ ಬೇರೆ ಇನ್ಯಾವುದು ಆಫೀಸರ್ ಚೆಕ್ ಮಾಡಬೇಕು? ಸದ್ಯಕ್ಕೆ ನಾವು ಈ ಕಾಂಪೌಂಡಲ್ಲಿರುವ ಎಲ್ಲ ಆಫೀಸಸ್ ಚೆಕ್ ಮಾಡ್ತಾ ಇದ್ದೀವಿ. ಇದಾದ ಮೇಲೆ ಇವತ್ತು ಇಡೀ ಟೌನಲ್ಲಿ ಮೇನ್ ಇನ್ಸ್ಟಾಲೇಷನ್ಸ್, ಬಸ್ ಸ್ಟ್ಯಾಂಡ್ ಆಗಲಿ, ರೈಲ್ವೆ ಸ್ಟೇಷನ್ ಆಗಲಿ, SP ಆಫೀಸ್ ಆಗಲಿ, ಕೋರ್ಟ್ ಕಾಂಪ್ಲೆಕ್ಸ್ ಆಗಲಿ, ಎಲ್ಲ ಬಿಲ್ಡಿಂಗ್ಸು ಒಂದು ಸಾರಿ ಮುಂದಿನ ಜಾಗ್ರತೆ ಚೆಕ್ ಮಾಡಲಾಗಿದೆ. DC ಆಫೀಸ್ ಮಾತಾಡ್ತಾರೆ. ಸದ್ಯಕ್ಕೆ DC ಆಫೀಸಿಗೆ ಬಂದಿರೋದು ಮಾತ್ರ ಕಂಡು ಬಂದಿದೆ. ಯಾವ ಲ್ಯಾಂಗ್ವೇಜಲ್ಲಿ? ಸೊ ಹೆಡರ್ ನಾವು ಅದು ಚೆಕ್ ಮಾಡಲಾಗುತ್ತೆ. ಸಬ್ಜೆಕ್ಟ್ ಕನ್ನಡದಲ್ಲಿ ಇದೆ ಅಂತ ಹೇಳ್ತಾ ಇದ್ರು, ಬಾಡಿ ಇಂಗ್ಲೀಷಲ್ಲಿದೆ ಅಂತ ಹೇಳ್ತಾ ಇದ್ರು. ಸೊ ಅದು ನಾವು ಏನು ಬಂದಿದೆ, ಹೆಂಗೆ ಬಂದಿದೆ ಅನ್ನೋದು ಚೆಕ್ ಮಾಡಲಾಗುತ್ತೆ. ಸರ್, ಇದು CCTV ವರ್ಕ್ ಆಗ್ತಿಲ್ಲ ಅನ್ನೋದು ಅದು ವರ್ಕ್ ಆಗ್ತಿದೆ ಹೇಗೆ ಸರ್? CCTV ವರ್ಕ್ ಆಗ್ತಾ ಇದೆ, ಚೆಕ್ ಮಾಡಿದ್ದೀವಿ. ಈಗ CCTV ವರ್ಕ್ ಆಗ್ತಾ ಇದೆ, ಫುಟೇಜ್ ಚೆಕ್ ಮಾಡಿದ್ದೀವಿ. ಇನ್ನೂ ಹೆಚ್ಚು ಹಾಕೋಕ್ಕೇನೋ ಅವರಿಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೀವಿ. ಸೊ ಇದೆಲ್ಲ ಮಾಡಿ ನಾವು ಸೊ ಆ ಥರ ಏನೂ ಕಂಡು ಬಂದಿಲ್ಲ. ಎಲ್ಲ ಸೂಕ್ಷ್ಮವಾಗಿ ಚೆಕ್ ಮಾಡಲಾಗಿದೆ. ಡಾಗ್ನಿಂದ ಆಗಲಿ, ಮೆಟಲ್ ಡಿಟೆಕ್ಟರ್ಸಿಂದ ಆಗಲಿ, ಎಕ್ಸ್ಪ್ಲೋಸಿವ್ಸ್ ಡಿಟೆಕ್ಟರ್ಸಿಂದ ಆಗಲಿ ನಮಗೆ ಆ ಥರ ಏನು ಫೇಕ್ ಅಂತ ಇನ್ನೂ ಇನ್ವೆಸ್ಟಿಗೇಷನ್ ಮಾಡಬೇಕು. ಇವತ್ತು ಇಡೀ ದಿನ, ನಾಳೆ ಬರುವ 2-3 ದಿನ ನಾವು ಹೈ ಅಲರ್ಟಲ್ಲಿ ಇರ್ತೀವಿ. ಸೊ ಯಾವುದೇ ಇದಕ್ಕೂ ನಾವು ಬಿಡಲ್ಲ. ಲ್ಯಾಕ್ಸಿಟಿ ಆಗಿ ರಿಲ್ಯಾಕ್ಸ್ ಆಗೋದಿಲ್ಲ. ಗಂಭೀರವಾಗಿ ತೊಗೊಂಡು ಹೈ ಅಲರ್ಟಲ್ಲಿ ಇದ್ದು ನಾವು ಮುಂದಿನ ಕ್ರಮ ತಗೊಳ್ಳಾಗುತ್ತೆ. ಸೊ ಅವರ ಆಫೀಸಲ್ಲಿ ನೋಡಿ ನಮಗೆ ಮಾಹಿತಿ ತಿಳಿಸ್ತಾರೆ. ANP की रिपोर्ट।